ಉಸ್ತುವಾರಿ ಸಚಿವರ ಮಾದೇವಪ್ಪನವರು ಕನ್ನಂಬಾಡಿ ಕಟ್ಟೆ ಬಗ್ಗೆ ಒಂದು ಮಾತಾಡಿದ್ದಾರೆ. ಕನ್ನಂಬಾಡಿ ಕಟ್ಟೆಗೆ ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಅವರು. ನೋಡಿ, ಮಾದೇವ್ ಸಾಹೇಬ್ರು ಹೇಳಿದ್ದಾರೆ, ಅವರೇ ಅದಕ್ಕೆ ಉತ್ತರ ಕೊಡ್ತಾರೆ. ಅಲ್ಲ, ತಮ್ಮ ಅಭಿಪ್ರಾಯ ಏನು ಸರ್? ಅವರೇ ಟಿಪ್ಪು ಅಡಿಗಲ್ಲು ಹಾಕಿದ್ದು ಅನ್ನೋ ವಿಚಾರಕ್ಕೆ. ನೋಡಿ, ಈಗ ನಾನು ಈಗಾಗಲೇ ಹೇಳಿದ್ದೇನೆ, ಈ ವಿಷಯ ಈಗ ನೀವು ನನ್ನ ಗಮನಕ್ಕೆ ತರ್ತಾ ಇದ್ದೀರಿ. ಇದ್ರ ಬಗ್ಗೆ ನಾನು ಮಾಹಿತಿಯನ್ನು ಪಡೆದುಕೊಂಡು ಹೇಳ್ತೇನೆ. ಒಳ ಮೀಸಲಾತಿ ಗಲಾಟೆ ಕೂಡ ಜಾಸ್ತಿ ಆಗಿದೆ ಈಗ. ಒಳ ಮೀಸಲಾತಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಇದು ಬಗೆಹರಿದಿದೆ, ಜಾರಿಗೆ ತರ್ತೀವಿ ಅಂತೇಳಿ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ. ಸ್ವಲ್ಪ ದಿವಸದಲ್ಲಿ ಜಾರಿಗೆ ಬರ್ತದೆ. ಜಾರಿಗೆ ಬರುವಂಥ ಸಮಯದಲ್ಲಿ ವಿರೋಧ ಪಕ್ಷದವರು ಆ ಟ್ರೈನ್ ನಿಲ್ಲೋ ಹೊತ್ತಿನಲ್ಲಿ ನಿಲ್ಲು ಅಂತ ಹೇಳೋದು, ಟ್ರೈನ್ ಹೋಗೋ ಹೊತ್ತಿನಲ್ಲಿ ಹೋಗು ಅಂತ ಹೇಳೋದು. ಹೆಂಗೆ ಒಳ ಮೀಸಲಾತಿ ಜಾರಿ ಆಗ್ತದೆ ಅಂತ ಗೊತ್ತಿದೆ ಈ ರೀತಿಯಲ್ಲಿ ಅವರು ಡ್ರಾಮಾ ಮಾಡ್ತಾ ಇದ್ದಾರೆ. ಆದರೆ ಒಳ ಮೀಸಲಾತಿ ಎಲ್ಲರನ್ನೂ ವಿಶ್ವಾಸದಲ್ಲಿ ತೆಗೆದುಕೊಂಡು ನಮ್ಮ ಸರ್ಕಾರ ಜಾರಿ ಮಾಡ್ತದೆ. ನೋಡಿ, ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಇವತ್ತೇನು 5 ಹುಲಿಗಳ ವಿಷಪ್ರಾಶನದಿಂದ ಸಾವುಗಳಾಯಿತು. ಆ ಸಾವು ಯಾಕಾಗಿದೆ ಅಂತ ಉನ್ನತ ಮಟ್ಟದ ಅಧಿಕಾರಿಗಳ ಒಂದು ತಂಡವನ್ನು ನಾನು ಕಳಿಸಿದ್ದೆ. ಅವ್ರ ವರದಿಯಲ್ಲಿ ತಮಿಳುನಾಡಿನಿಂದ ಸಾವಿರಾರು ಜಾನುವಾರುಗಳು ನಮ್ಮ ಅರಣ್ಯದಲ್ಲಿ ಬಂದು ಮೇವು ತಿಂದು ಮೇವು ಕಡಿಮೆ ಆಗಿ ಇವತ್ತು ನಮ್ಮಲ್ಲಿರುವಂಥ ವನ್ಯಜೀವಿಗಳಿಗೆ ಅವರ ಆಹಾರಕ್ಕೆ ತೊಂದರೆ ಆಗ್ತಾ ಇದೆ. ಅದನ್ನು ಹೊರ ರಾಜ್ಯದಿಂದ ಬರುವಂಥ ಜಾನುವಾರುಗಳಿಗೆ ನಿರ್ಬಂಧ ಹಾಕಬೇಕು ಅನ್ನೋಂಥ ರೀತಿಯಲ್ಲಿ ಇವತ್ತು ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಸ್ಥಳೀಯರಿಗೆ ಯಾರು ಅರಣ್ಯವಾಸಿಗಳಿದ್ದಾರೆ ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಸರ್, ಹಿರಿಯ ಶಾಸಕರುಗಳಿಗೆ ಸಚಿವ ಸ್ಥಾನದ ಅವಕಾಶ ಸಿಗಬೇಕು ಅನ್ನೋ ಕೂಗು ನಿಮ್ಮ ಪಕ್ಷದಲ್ಲೇ ಕೇಳ್ತಾ ಇದೆ ಅಂತೇಳಿ ಈ ಬಗ್ಗೆ ಏನಾದ್ರು ಚರ್ಚೆ? ಹೌದು, ಯಾಕೆ ಸಿಗಬಾರ್ದು? ಅವರಿಗೂ ಸಿಗಲೇಬೇಕಲ್ಲ. ಅಂತದೇನಾದ್ರು ಚರ್ಚೆಗಳು ನಡೀತಾ ಇದಾವ? ಯಾವುದು ಚರ್ಚೆ ಇಲ್ಲ, ಎಲ್ಲ ಅಂತಿಮವಾಗಿ ಹೈಕಮಾಂಡ್ದವ್ರು ತೀರ್ಮಾನ ಮಾಡ್ತಾರೆ. ಅಲ್ಲ, ಅವಕಾಶ ಸಿಗಬೇಕು, ಚರ್ಚೆ ಇಲ್ಲ ಹೆಂಗೆ ಸರ್ ನೀವು? ಅರೆ, ಹೈಕಮಾಂಡ್ದವ್ರು ಎಲ್ಲ ಗಮನದಲ್ಲಿದೆ. ನ್ಯಾಯಯುತವಾಗಿ ಎಲ್ರಿಗೂ ಸಿಗಬೇಕು ಅಧಿಕಾರ ಅನ್ನುವಂಥದ್ದು. ಅದಕ್ಕೆ ಹೈಕಮಾಂಡ್ದವ್ರು ತೀರ್ಮಾನ ಮಾಡ್ತಾರೆ, ನಾವ್ಯಾರು? ಅಂತದೊಂದು ವಾತಾವರಣ ಇದೆಯಾ ಅಂತ ನೋಡಿ, ಅದೆಲ್ಲ ನೀವು ಸೃಷ್ಟಿ ಮಾಡ್ತೀರಿ. ಕೇಳ್ತಾ ಇದೀವಿ ಸರ್ ನಾವು. ನಾನು ಹೇಳಿದ್ನಲ್ಲ, ಈಗ ಹೇಳ್ತಾ ಇದೀವಿ ಅಂತ ಯಾವುದೇ ವಾತಾವರಣ ಇರೋದು ಮತ್ತೊಂದು ನಮ್ಮ ಆಂತರಿಕ ಪಕ್ಷದ ವಿಚಾರ. ನಮ್ಮ ವರಿಷ್ಠರು ಅದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. ಶಾಸಕರಿಗೆ ಹಣವನ್ನು ಕೊಟ್ಟಿರುವಂತದ್ದು ವಿಚಾರ ಎಲ್ರಿಗೂ 50-50 ಕೋಟಿ ಸಿಕ್ಕಿದೆ ಅಂತಲ್ಲ, ಮುಂದೆ ಕ್ಷೇತ್ರದ ಅಭಿವೃದ್ಧಿಗಳು ಆಗ್ತವೆ ಈಗ ಆಗ್ತದೆ. ಹಾಗೆ ಆಗ್ತದೆ. ಹಿಂದೆನೂ ಕೊಟ್ಟಿದ್ದಾರೆ, ಹಿಂದೆ 25 ಕೋಟಿ ಕೊಟ್ಟಿದ್ದಾರೆ, 50 ಕೋಟಿ ಕೊಟ್ಟಿದ್ದಾರೆ. ನೀರಾವರಿಗೆ ಕೊಡ್ತಾ ಇದ್ದೀವಿ, ಗ್ಯಾರಂಟಿ ಕೊಡ್ತಾ ಇದ್ದೀವಿ, ಅಭಿವೃದ್ಧಿನೂ ಮಾಡ್ತಾ ಇದ್ದೀವಿ, ಗ್ಯಾರಂಟಿನೂ ಮಾಡ್ತಾ ಇದ್ದೀವಿ. ಕೊಟ್ಟ ಮಾತಿನಂತೆ ನಡೀತಾ ಇದ್ದೇವೆ. ವಿರೋಧ ಪಕ್ಷದವ್ರು ಮಾತಾಡ್ತಾ ಇರ್ತಕ್ಕಂಥದ್ದು ಎಲ್ಲ ಸುಳ್ಳು. ತಾರತಮ್ಯ ಆಗ್ತಾ ಇದೆ. ಏನು ತಾರತಮ್ಯ ಇಲ್ಲ.